ಹಾಯ್ ಫ್ರೆಂಡ್ಸ್, ತುಂಬ ಜನ ಕೆಲವು ಮೂಢನಂಬಿಕೆಗಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಅವುಗಳ ಹಿಂದೆ ಇರುವ ಕಾರಣ ಗೊತ್ತಿಲ್ಲದೆ ಇದ್ದರೂ ಕೂಡ ಅದೇ ರೀತಿ ಆ ಮೂಢನಂಬಿಕೆಗಳನ್ನು ಪಾಲಿಸಲಿಲ್ಲ ಅಂದರೆ ಏನಾದರೂ ಸಮಸ್ಯೆ ಬರುತ್ತೆ ಅಂತ, ಅಂದರೆ ಕೆಟ್ಟದಾಗುತ್ತೆ ಅಂತ ಭಾವಿಸಿ ಅವುಗಳನ್ನು ಫಾಲೋ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾವು ಆ ಮೂಢನಂಬಿಕೆಗಳು ಯಾವುವು, ಅದರ ಹಿಂದೆ ಇರುವ ರಹಸ್ಯವೇನು ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಕಪ್ಪು ಬೆಕ್ಕು ಅಡ್ಡ ಬಂದರೆ ಕೆಟ್ಟದಾಗುತ್ತೆ ಅಂತ ತುಂಬ ಜನ ನಂಬ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಅರಣ್ಯಗಳಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಎತ್ತಿನ ಗಾಡಿಗಳಲ್ಲಿ, ಕುದುರೆ ಗಾಡಿಗಳಲ್ಲಿ ಸೀಮೆ ಎಣ್ಣೆ ದೀಪವನ್ನು ಹಿಡಿದು ಅಥವಾ ಪಂಜನ್ನು ಹಿಡಿದು ಪ್ರಯಾಣ ಮಾಡ್ತಿದ್ರು. ಆ ಸಮಯದಲ್ಲಿ ಎತ್ತಿನ ಗಾಡಿಗಳಿಗೆ ಚಿರತೆಗಳು, ನರಿಗಳು, ಈ ರೀತಿ ರಾತ್ರಿ ಸಮಯದಲ್ಲಿ ಬೇಟೆಯಾಡುವ ಪ್ರಾಣಿಗಳು ಎದುರಾಗುತ್ತಿತ್ತು. ಕತ್ತಲಲ್ಲಿ ಆ ಪ್ರಾಣಿಗಳ ಕಣ್ಣುಗಳು ಫಳಫಳ ಅಂತ ಹೊಳೆಯುತ್ತಿತ್ತು. ಆಗ ಅವುಗಳನ್ನು ನೋಡಿ ಎತ್ತುಗಳು ಮತ್ತು ಕುದುರೆಗಳು ಭಯಪಡ್ತಿತ್ತು. ಆಗ ಎತ್ತಿನ ಗಾಡಿಗಳನ್ನು ಸ್ವಲ್ಪ ಸಮಯ ನಿಲ್ಲಿಸಿ ವಿಶ್ರಾಂತಿಯನ್ನು ಪಡೆದು ಆ ಎತ್ತುಗಳಿಗೆ ಭಯ ಹೋದ್ಮೇಲೆ ಪ್ರಯಾಣವನ್ನು ಪ್ರಾರಂಭ ಮಾಡ್ತಿದ್ರು. ಈ ರೀತಿ ಇದು ಕೆಲವು ವರ್ಷಗಳ ನಂತರ ಒಂದು ದೊಡ್ಡ ಮೂಢನಂಬಿಕೆಯಾಗಿ ಬದಲಾಗಿ ಕಪ್ಪು ಬೆಕ್ಕು ಅಡ್ಡ ಬಂದರೆ ಕೆಟ್ಟದಾಗುತ್ತೆ ಅಂತ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಂಗಳವಾರ ಏರ್ ಕಟಿಂಗ್ ಮಾಡಿಸಿಕೊಳ್ಳಬಾರದು. ಪೂರ್ವಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ರೈತರೇ ಇದ್ದರು. ಅವರು ಒಂದು ವಾರದ ಕಾಲ ಹೊಲಗಳಲ್ಲಿ ಕಷ್ಟಪಟ್ಟ ನಂತರ ಸೋಮವಾರ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು. ಆ ದಿನ ಫ್ರೀಯಾಗಿ ಇರೋ ಕಾರಣದಿಂದ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು, ಏರ್ ಕಟಿಂಗ್ ಮಾಡಿಸಿಕೊಳ್ಳೋದು, ಇಂತಹ ಕೆಲಸಗಳನ್ನು ಮಾಡ್ಕೊಳ್ತಿದ್ರು. ಇದರ ನಂತರ ಮಂಗಳವಾರ ಯಾರೂ ಅಂಗಡಿಗಳಿಗೆ ಹೋಗ್ತಿರ್ಲಿಲ್ಲ. ಈ ರೀತಿ ಇದು ಕೆಲವು ವರ್ಷಗಳ ನಂತರ ಮಂಗಳವಾರ ಏರ್ ಕಟ್ ಮಾಡ್ಕೊಳ್ಬಾರ್ದು ಅಂತ ಒಂದು ಮೂಢನಂಬಿಕೆಯಾಗಿ ಬದಲಾಗಿ ಹೋಗುತ್ತೆ. ಅಂಗಡಿಗಳ ಮುಂದೆ ನಿಂಬೆಹಣ್ಣು, ಮೆಣಸಿನಕಾಯಿ ಕಟ್ಟುವುದು. ಪೂರ್ವಕಾಲದಲ್ಲಿ ದುರಾದೃಷ್ಟ ದೇವತೆ ಅಂಗಡಿಗಳಿಗೆ ದುರಾದೃಷ್ಟವನ್ನು ತರ್ತಾಳೆ ಅಂತ ನಂಬ್ತಿದ್ರು. ಆ ದುರಾದೃಷ್ಟ ದೇವತೆಯನ್ನು ಅಂಗಡಿ ಒಳಗೆ ಬರದಂತೆ ಮಾಡಲು 7 ಮೆಣಸಿನಕಾಯಿ, 1 ನಿಂಬೆಹಣ್ಣ ದಾರಕ್ಕೆ ಕಟ್ಟಿ ಅಂಗಡಿ ಮುಂದೆ ಕಟ್ತಿದ್ರು. ಈ ರೀತಿ ದುರಾದೃಷ್ಟ ದೇವತೆ ಅಂಗಡಿ ಹತ್ರ ಬಂದಾಗ ಆ ನಿಂಬೆಹಣ್ಣು, ಮೆಣಸಿನಕಾಯಿಯನ್ನು ನೋಡಿ ಮತ್ತೆ ವಾಪಸ್ ಹೋಗ್ತಾಳೆ ಅಂತ ನಂಬ್ತಿದ್ರು. ಆದರೆ ಇದರ ಹಿಂದೆ ಇರುವ ನಿಜವಾದ ಕಾರಣ ಏನು ಅಂದರೆ, ಈ ನಿಂಬೆಹಣ್ಣನ್ನು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಲು ಬಳಸುವ ಕಾಟನ್ ಥ್ರೆಡ್ ಅವುಗಳಲ್ಲಿರುವ ಆಸಿಡ್ ಪದಾರ್ಥವನ್ನು ಸೆಳೆದುಕೊಳ್ಳುತ್ತೆ. ಈ ರೀತಿ ಅದರಿಂದ ಸ್ವಲ್ಪ ವಿಭಿನ್ನವಾದ ವಾಸನೆ ಬರುತ್ತೆ. ಈ ವಾಸನೆಯಿಂದ ಹುಳಗಳು ಮತ್ತು ಇರುವೆಗಳು ಅಂಗಡಿ ಒಳಗೆ ಬರೋದಿಲ್ಲ. ಇದು ನಮ್ಮ ಪೂರ್ವಿಕರು ಬಳಸುತ್ತಿದ್ದ ಒಂದು ಅದ್ಭುತ ಕೀಟನಾಶಕ. ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡಬಾರ್ದು, ಅದರಲ್ಲಿ ಮುಖವನ್ನು ನೋಡಿಕೊಳ್ಳಬಾರದು. ಪೂರ್ವಕಾಲದಲ್ಲಿ ಕನ್ನಡಿ ಬೆಲೆ ತುಂಬಾ ಜಾಸ್ತಿ ಇತ್ತು. ಏಕೆ ಅಂದರೆ ಆಗಿನ ಕಾಲದಲ್ಲಿ ಇವುಗಳನ್ನು ತಯಾರಿಸುವ ಯಂತ್ರಗಳು ಇರಲಿಲ್ಲ. ಅದೇ ರೀತಿ ಇವುಗಳ ಕ್ವಾಲಿಟಿ ಕೂಡ ತುಂಬ ಕಮ್ಮಿ ಇತ್ತು. ಅವು ಈಸಿಯಾಗಿ ಬ್ರೇಕ್ ಆಗಿ ಹೋಗ್ತಿತ್ತು. ಈ ರೀತಿಯ ಮಿರರನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಈ ಒಂದು ಐಡಿಯಾವನ್ನು ಮಾಡ್ತಾರೆ. ಒಂದು ವೇಳೆ ಕನ್ನಡಿ ಒಡೆದು ಹೋದರೆ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡರೆ 7 ವರ್ಷ ದುರಾದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಇದರಿಂದ ಯಾರೂ ಕೂಡ ಕನ್ನಡಿಯನ್ನು ಒಡೆಯಲು ಹೋಗೋದಿಲ್ಲ, ಅದನ್ನು ಸುರಕ್ಷಿತವಾಗಿಡಲು ಟ್ರೈ ಮಾಡ್ತಾರೆ. ರಾತ್ರಿ ಸಮಯದಲ್ಲಿ ಉಗುರುಗಳನ್ನು ಕಟ್ ಮಾಡಿಕೊಳ್ಳಬಾರದು. ಪೂರ್ವಕಾಲದಲ್ಲಿ ವಿದ್ಯುತ್ ಅನ್ನೋದು ಇರಲಿಲ್ಲ. ಕೇವಲ ಸೀಮೆ ಎಣ್ಣೆ ದೀಪಗಳು ಮಾತ್ರ ಇತ್ತು. ಈ ರೀತಿ ಸಂಜೆ ನಂತರ ಎಲ್ಲ ಕತ್ತಲು ತುಂಬಿರುತ್ತೆ. ಆ ಸಮಯದಲ್ಲಿ ನಾವು ಉಗುರುಗಳನ್ನು ಕಟ್ ಮಾಡಿಕೊಂಡರೆ ಬೆರಳುಗಳಿಗೆ ಗಾಯವಾಗುವ ಸಾಧ್ಯತೆ ಇರುತ್ತೆ ಅಂತ ಸಂಜೆ ನಂತರ ಉಗುರುಗಳನ್ನು ಕಟ್ ಮಾಡಬಾರ್ದು, ಶೇವಿಂಗ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಆದರೆ ಕಾಲ ಕಳೆದಂತೆ ಇದು ಒಂದು ಮೂಢನಂಬಿಕೆಯಾಗಿ ಬದಲಾಗಿ ಹೋಗುತ್ತೆ. ರಾತ್ರಿ ಸಮಯದಲ್ಲಿ ಉಗುರುಗಳನ್ನು ಕಟ್ ಮಾಡಿದ್ರೆ ಒಂದು ವೇಳೆ ಬೆರಳಿಗೆ ಗಾಯವಾಗಿ ರಕ್ತ ಬಂದರೆ ಆ ರಾತ್ರಿ ನಮ್ಮ ಮನೆಗೆ ದೆವ್ವಗಳು ಬರುತ್ತೆ ಅಂತ ಇದನ್ನು ಮೂಢನಂಬಿಕೆಯಾಗಿ ಬದಲಾಯಿಸಿ ಬಿಡ್ತಾರೆ. ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರ್ದು. ನಮ್ಮ ದೊಡ್ಡವರು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರ್ದು ಅಂತ ಹೇಳ್ತಿದ್ರು. ಅದೇ ರೀತಿ ಗರ್ಭಿಣಿ ಮಹಿಳೆ ಹೊರಗೆ ಹೋಗಬಾರ್ದು ಅಂತ, ಗ್ರಹಣವನ್ನು ನೋಡಬಾರ್ದು ಅಂತ ಹೇಳ್ತಿದ್ರು. ಏಕೆ ಅಂದರೆ ಹುಟ್ಟೋ ಮಗು ವಿಚಿತ್ರವಾಗಿ ಹುಟ್ಟುತ್ತೆ ಅಂತ ಈ ರೀತಿ ಹೇಳ್ತಿದ್ರು. ಇದರ ಹಿಂದೆ ಇರುವ ಸತ್ಯ ಏನು ಅಂದರೆ, ಗ್ರಹಣದ ಸಮಯದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ನೇರವಾಗಿ ನಮ್ಮ ಭೂಮಿ ಮೇಲೆ ಬೀಳುತ್ತೆ. ಈ ಅಲ್ಟ್ರಾವೈಲೆಟ್ ರೇಸ್ ತುಂಬ ಡೇಂಜರಸ್. ಆದ್ದರಿಂದ ಆ ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗಬಾರ್ದು ಅಂತ ಹೇಳ್ತಿದ್ರು. ನಮ್ಮ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ಮುಟ್ಟಿನ ಮಹಿಳೆಯನ್ನು ಅಶುದ್ಧ ಅಂತ ಭಾವಿಸುವುದು. ಮುಟ್ಟಾದ ಮಹಿಳೆಯನ್ನು ದೇವಾಲಯಗಳಿಗೆ, ಕೆಲವು ಶುಭ ಕಾರ್ಯಕ್ರಮಗಳಿಗೆ
ಅದೇ ರೀತಿ ಕೆಲವು ಪವಿತ್ರ ಸ್ಥಳಗಳಿಗೆ ಹೋಗಲು ಬಿಡೋದಿಲ್ಲ. ಆದರೆ ಇದರ ಹಿಂದೆ ಇರುವ ನಿಜವಾದ ಕಾರಣ ಏನು ಅಂದರೆ, ಮುಟ್ಟಾದ ಮಹಿಳೆ ಆ ಸಮಯದಲ್ಲಿ ತುಂಬ ರಕ್ತವನ್ನು ಲಾಸ್ ಆಗ್ತಾಳೆ. ಆಗ ಅವರು ತುಂಬ ಸುಸ್ತಾಗಿ ಇರ್ತಾರೆ. ಸೊಂಟದ ನೋವು ಕೂಡ ತುಂಬ ಜಾಸ್ತಿ ಇರುತ್ತೆ. ಈ ಕಾರಣದಿಂದ ಅವರು ಯಾವ ಕೆಲಸಗಳನ್ನು ಮಾಡಲು ಸಾಧ್ಯವಾಗೋದಿಲ್ಲ. ತುಂಬ ದೂರ ಪ್ರಯಾಣ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ಆ ಸಮಯದಲ್ಲಿ ಎಲ್ಲಿಗೂ ಹೋಗಬಾರ್ದು ಅಂತ ದೊಡ್ಡವರು ಹೇಳ್ತಿದ್ರು. ಆದರೆ ಕಾಲ ಕಳೆದಂತೆ ಇದು ಒಂದು ದೊಡ್ಡ ಮೂಢನಂಬಿಕೆಯಾಗಿ ಬದಲಾಗಿ ಹೋಗುತ್ತೆ. ನಮ್ಮ ಮೇಲೆ ಅಲ್ಲಿ ಬಿದ್ದರೆ ದುರಾದೃಷ್ಟ ಅಂತ, ಮನುಷ್ಯರ ಮೇಲೆ ಅಲ್ಲಿ ಬಿದ್ದರೆ ದುರಾದೃಷ್ಟ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಇದರ ಹಿಂದೆ ಇರುವ ನಿಜವಾದ ಕಾರಣ ಏನು ಅಂದರೆ, ಪೂರ್ವಕಾಲದಲ್ಲಿ ಹಲ್ಲಿಗಳನ್ನು ವಿಷಪ್ರಾಣಿಗಳು ಅಂತ ಭಾವಿಸ್ತಿದ್ರು. ಇವು ಶತ್ರುಗಳಿಂದ ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಸಮಯದಲ್ಲಿ ವಿಷವನ್ನು ರಿಲೀಸ್ ಮಾಡುತ್ತೆ. ಆದ್ದರಿಂದ ಹಲ್ಲಿಗಳು ಮನುಷ್ಯರ ಮೇಲೆ ಬಿದ್ದರೂ, ಹಾಲಿನಲ್ಲಿ ಬಿದ್ದರೂ, ಅಡುಗೆಯಲ್ಲಿ ಬಿದ್ದರೂ ಅದು ಕಲುಷಿತ ಆಗುತ್ತೆ ಅಂತ ಹೇಳ್ತಾರೆ. ಈ ಹಲ್ಲಿಗಳಲ್ಲಿ ಕೆಲವು ಹಲ್ಲಿಗಳು ಮಾತ್ರ ವಿಷಪೂರಿತವಾಗಿರುತ್ತೆ. ಆದರೆ ಮನೆಯಲ್ಲಿರುವ ಹಲ್ಲಿಗಳು ವಿಷಪೂರಿತ ಅಲ್ಲ. ಅವುಗಳಿಂದ ಮನುಷ್ಯರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹಾಗಂತ ಅಡಿಗೆಯಲ್ಲಿ ಆ ಹಲ್ಲಿ ಬಿದ್ದರೆ ಅದನ್ನು ತಿನ್ನೋದಕ್ಕೂ ಆಗೋದಿಲ್ಲ. ಆದ್ದರಿಂದಲೇ ದೊಡ್ಡವರು ಈ ರೀತಿ ಹೇಳಿದ್ದಾರೆ. ಸಂಜೆ ಸಮಯದಲ್ಲಿ ಕಸವನ್ನು ಗುಡಿಸಬಾರದು ಅಂತ. ಸೂರ್ಯಾಸ್ತಮಯದ ನಂತರ ಮನೆಯನ್ನು ಗುಡಿಸಿದರೆ ಲಕ್ಷ್ಮೀದೇವಿ ನಮ್ಮ ಮನೆಯಿಂದ ಹೊರಟು ಹೋಗ್ತಾಳೆ ಅಂತ ತುಂಬ ಜನ ನಂಬ್ತಾರೆ. ಆದರೆ ಇದರ ಹಿಂದೆ ಇರುವ ಸತ್ಯ ಏನು ಅಂದರೆ, ಪೂರ್ವಕಾಲದಲ್ಲಿ ವಿದ್ಯುತ್ ಇರಲಿಲ್ಲ. ಸೂರ್ಯಾಸ್ತಮಯದ ನಂತರ ಕತ್ತಲು ಆವರಿಸುತ್ತೆ. ಆ ಸಮಯದಲ್ಲಿ ದೀಪಗಳನ್ನು ಬಳಸ್ತಿದ್ರು. ಆಗ ಕಸ ಗುಡಿಸಿದರೆ ಆ ಕಸದ ಧೂಳು ಆ ದ್ವೀಪದ ಸುತ್ತ ಆವರಿಸುತ್ತಿತ್ತು. ಅದೇ ರೀತಿ ಬೆಲೆ ಬಾಳುವ ವಸ್ತುಗಳೇನಾದರೂ ಕೆಳಗೆ ಬಿದ್ದಿದ್ರೆ ಅದನ್ನು ನೋಡದೆ ಗುಡಿಸಿ ಹೊರಗೆ ಹಾಕ್ತಾರೆ ಅಂತ, ದೀಪ ಹಚ್ಚಿದ ನಂತರ ಕಸ ಗುಡಿಸಬಾರ್ದು ಅಂತ ನಮ್ಮ ದೊಡ್ಡವರು ಹೇಳ್ತಿದ್ರು. ನಮ್ಮ ಮೆದುಳಿನಲ್ಲಿ ಒಂದು ವೀಕ್ ಪಾಯಿಂಟ್ ಇರುತ್ತೆ. ಇದರಿಂದ ಯಾರಾದರೂ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿದ್ರೆ ಸಾಕು, ಅದು ನಿಜ ಅಂತ ತಕ್ಷಣ ನಂಬ್ತೀವಿ. ಅದರಲ್ಲೂ ಕೆಟ್ಟದ್ದಾಗುತ್ತೆ ಅನ್ನೋ ಮಾತು ನಮ್ಮ ಬ್ರೈನ್ನಲ್ಲಿ ಫಿಕ್ಸ್ ಆಗಿ ಹೋಗುತ್ತೆ. ಆಗ ನಾವು ಆ ವಿಷಯವನ್ನು ಫಾಲೋ ಮಾಡ್ತೀವಿ. ಇದೇ ನಮ್ಮ ಮೂಢನಂಬಿಕೆಗಳಿಗೆ ಮುಖ್ಯ ಕಾರಣ. ಆದರೆ ಈಗ ಟೆಕ್ನಾಲಜಿ ಬೆಳೆದಿದೆ, ಎಲ್ಲದರ ಬಗ್ಗೆ ಆಲೋಚನೆ ಮಾಡುವ ಶಕ್ತಿ ಕೂಡ ಇದೆ. ಆದ್ದರಿಂದ ನೀವು ಯಾವುದನ್ನಾದರೂ ನಂಬೋದಕ್ಕಿಂತ ಮುಂಚೆ ಸ್ವಲ್ಪ ಅದರ ಬಗ್ಗೆ ಡೀಪ್ ಆಗಿ ಆಲೋಚನೆ ಮಾಡಿ. ಆಗ ಅದರ ಹಿಂದೆ ಇರುವ ಸತ್ಯ ನಿಮಗೆ ಅರ್ಥವಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.